5-6 ಲಕ್ಷ ದುಡ್ಡು ಹೆಚ್ಚು ಕಡಿಮೆ ಬತ್ತಾಯ್ತಲ್ಲ. ಎಷ್ಟೊಂದು ದುಡ್ಡು ಹೆಚ್ಚು ಕಡಿಮೆ ಬತ್ತೈತೆ. ಏನಾಯ್ತು ಇಷ್ಟೊಂದು ದುಡ್ಡು? ಹಾಂ ಅಲ್ಲ, ಅಪ್ಪ ಅಮ್ಮ ತಾಂಡಾರೆಂಬಕ್ಕೆ ಅವ್ರು ಒಳಕ್ಕೆ ಗೊತ್ತಿರಲಿಲ್ಲ. ಅವ್ರ ಪಾಡಿಗೆ ಅವರು ಸುಮ್ಮನೆ ಹೊರಗೆ ಇರೋರು. ನಾನು ಸಿಟ್ಟಾಗ್ತೀನಿ ಅಂತ ಒಳಗೆ ಬತ್ತಾನೆ ಇರಲಿಲ್ಲ ಅವ್ರು ಯಾವತ್ತೂ. ಇವಾಗಂತೂ ಸಾಕಿಗೆ ನಾವು ಹೊರಗೆ ಮನೆ ಕೆಮ್ತೀವಿ ಅಂತೇಳಿ ಹೊರಗೆ ಮನೆ ಕೆಮ್ಮರು ಒಳಕ್ಕೆ ಗೊತ್ತಿರಲಿಲ್ಲ. 5-6 ಲಕ್ಷ ದುಡ್ಡು ಹೆಚ್ಚು ಕಡಿಮೆ ಗೊತ್ತಾಯ್ತಲ್ಲ. ಎಷ್ಟೊಂದು ದುಡ್ಡಿತ್ತು. ಏನಾಯಿತು ಅಮೃತ? ಅಮೃತ ಏನಮ್ಮ? ಯಾಕೆ ಏನಾಯಿತು? 5-6 ಲಕ್ಷ ದುಡ್ಡು ಹೆಚ್ಚು ಕಡಿಮೆ ಬತ್ತೈತೆ. ಏನಾಯ್ತು ಆ ದುಡ್ಡು? ಮನೆಗಳು ದುಡ್ಡು ನೀನೇ ತಾಂಡಿರೋದು, ಇನ್ಯಾರು ತಾಂಡಿಲ್ಲ. ಇನ್ಯಾರು ಇರ್ತಾರೆ ಹೇಳಿ ಮನೆಯಾಗೆ? ಅವರು ಇಲ್ಲ, ಅವರು ಹೋಗಿ ಅಲ್ಲಿ ಸೇರ್ಕೊಂಡವ್ರೆ. ಯಾರೂ ಇಲ್ಲ. 5-6 ಲಕ್ಷ ಹೆಚ್ಚು ಕಡಿಮೆ ಬತ್ತಾಯ್ತಲ್ಲ ದುಡ್ಡು. ಏನಾಯ್ತು ದುಡ್ಡು ಅಂತ? ಎಲ್ಲ ತಗೊಂಡೋಗಿ ಅಲ್ಲಿಗೇನ ಕೊಟ್ಟ ಏನೋ ನೀನು? ಎಲ್ಲ ತಗೊಂಡೋಗಿ ಕೊಟ್ಟಿರ್ಬೇಕು. ಇಲ್ಲ ಕಣಮ್ಮ, ನಾನು ತಗೊಂಡಿಲ್ಲ. ಅಜ್ಜಿ ತಾತ ಏನೋ ತಗೊಂಡಿರ್ಬೇಕಂಗೆ ಕೇಳು. ನೀನು ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದೀಯಲ್ಲ, ಅವರೇ ತಗೊಂಡಿರೋದು. ಅವರೇ ಎಲ್ಲ ತಗೊಂಡವ್ರೆ ಅಂತ ಅನ್ನಿಸ್ತೈತೆ ನನಗೇನು. ಅವರೇ ತಗೊಂಡಿರೋದು, ಬೇರೆ ಇನ್ಯಾರೂ ತಗೊಂಡಿಲ್ಲ. ಅವ್ರು ತಗೊಂಡವ್ರೆ. ಮುಚ್ಚೆ ಬಾಯಿ, ನನಗೆ ಗೊತ್ತೈತಿ. 5-6 ಲಕ್ಷದ ಮೇಲೆ ದುಡ್ಡು ಹೆಚ್ಚು ಕಡಿಮೆ ಬತ್ತೈತೆ. ನಿನಗೇನ ಮಾನ ಮರ್ಯಾದೆ ಐತೆ? 7 ದುಡ್ಡು ತಾಣ್ತಾಣ ಒಂದು ಬಾಯಾಗಿ ಇಕ್ಕಿದೀಯೇನಿ. ಇಪ್ಪಟ್ಟೇನ ಹೊರಕ್ಕೆ ಹೋಗು, ಏನಿಲ್ಲ ನಿನ್ನ. ನಾವು ಅವತಾರಗಳು ನೋಡಿ ನೋಡಿ ಸಾಕಾಯ್ತು. ಏನು ಮಾತಾಡ್ತೀಯ? ಅವನು ಒಳ್ಳೆಯವನಲ್ಲ, ಅವನ ಜೊತೆಗೆ ಮಾತಾಡಬೇಡ ನೀನು. ನನಗೆ ಹೇಳಿರ್ಕಣಮ್ಮ, ನಾನು ಕೇಳಲಿಲ್ಲ. ನೋಡ್ದಾಗಲೇ ಗೊತ್ತಾಯ್ತು ನನಗೆ. ಅಮ್ಮ ಏನಿಲ್ಲ, ಸುಮ್ಮನಿರಮ್ಮ. ನೀನು ಅದು ಯಾಕೆ ಹಂಗಾಡ್ತೀಯ? ಹಂಗಿಲ್ಲ, ಏನು ನೀನು ಯಾರೋ ಹೇಳಿದ್ರು ಅಂತ ಕೇಳ್ಕೊಂಡು ನೀನು ಯಾಕೆ ಹಂಗಾಡ್ತೀಯಮ್ಮ? ಅದು ಯಾಕೆ ಹಂಗಾಡ್ತೀಯ ನೀನು? ಏನು ಇಲ್ಲ ಅಂತ ನಾನು ಹೇಳಿಲ್ವೇ? ಮುಚ್ಚ ಬಾಯಿ ಮುಚ್ಚು, ನನಗೆಲ್ಲ ಗೊತ್ತಾಯ್ತು. ನಾನೇ ಇಲ್ಲೆಲ್ಲ ಕೇಳಿಸ್ಕೊಂಡಿದ್ದೀನಿ. ಅಲ್ಲ, ನಿನ್ಗೆ ಎಷ್ಟು ಧೈರ್ಯ ಇರಬೇಡ ಅಲ್ಲಿ. ನಮ್ಮ ಅಮ್ಮ ಐತಲ್ಲ, ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಎಂಬುದು ಬೇಡವೆ? ಅಲ್ಲ, ಇಲ್ಲಿ ಕರ್ಕೊಂಬಂದು ನಮ್ಮ ಮನೆಯಾಗ ಕರ್ಕೊಂಬಂದು ಮಾತಾಡ್ತಾ ಇದೆಯಲ್ಲ, ನಿನಗೇನೋ ಒಂದಿಷ್ಟು ನಯ ಭಯ ಅನ್ನೋದಿದ್ದರೆ ನೀನು ಹಿಂಗೆ ಮಾಡ್ತಿದ್ದೇನೆ. 5-6 ಲಕ್ಷ ದುಡ್ಡು ಹೆಚ್ಚು ಕಡಿಮೆ ಬತ್ತೈತಿ. ನಾನು ಈಗ ನೋಡ್ಕೊಂತೀನಿ ದುಡ್ಡು. ಈಗ ನಾನು ಯೋಟಿಕ್ಕಿದ್ದೆ ಅಂತ ನಾನು ಎಲ್ಲನೋ ಸೈಟ್ ತಾಮನ ಅಂತೇಳಿ ಕುಡಿಕೆಂಬ್ತಾ ಇದ್ದೀನಿ. ಒಂದು 30 ಲಕ್ಷ ಆದರೆ ಸಾಕಪ್ಪ, ಎಲ್ಲನೊಂದು ಸೈಟ್ ತಗೊಂಬಕ್ಕಾಗುತ್ತೆ ಟೌನ್ನಾಗೆ ಅಂತೇಳಿ ನಾನು ನೋಡ್ತಿದ್ರೆ ನೀನು ತಾಣ್ತಾಣ ಒಂದು ಭಯಕ್ಕೆ ಇಕ್ಕಿದ್ದೀನಿ. ಅಲ್ಲ, ನೀನು ಹೆಂಗೆ ಈ ಪಾಟಿ ಸ್ಟ್ಯಾಂಡರ್ಡ್ ಮಾಡಾಳು? ಅಲ್ಲ, ಅವನ್ನ ನೀನು ಹೆಂಗೆ ಇದು ಮಾಡ್ತೀಯ? ಈ ಪಾಟಿ ಸ್ಟ್ಯಾಂಡರ್ಡ್ ಮಾಡಾಳು ನೀನು. ಅಲ್ಲ, ನಿನ್ಗೆ ಏನೋ ಅನ್ಸುತ್ತಾ ಇಲ್ವ ಹೇಳು? ಈ ಪಾಟಿ ನೀನು ಹಿಂಗೆ ನಾನು ಸ್ಟ್ಯಾಂಡರ್ಡ್ ಮಾಡ್ತೀನಿ, ನಾನು ಹಿಂಗೆ ಅಂತೀಯ. ಯಾರಿಗಾನ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತೀವಿ, ಯಾಕೆ ಅವ್ನು ನಿಂದೆ ಬಿದ್ದಿದೀಯ? ಅಲ್ಲ, ಅಲ್ಲಿ ಮದುವೆ ಆಗೈತಿ ಅಂತ ನಿಂದು ಬಿದ್ದಿದೆಯಲ್ಲೇ. ನಿಂಗೇನು ಅನ್ಸಲ್ವಿ? ಅವನಿಗೂ ಸರಿಯಾಗಿ ಬೈದು ಕಳಿಸ್ತೇ ನೋಡು. ಅವ್ನು ಬರಲಿ ಇಲ್ಲೇನ, ಸರಿಯಾಗಿ ಹೋಗೋದು ಕಳಿಸ್ಬಿಡ್ತೀನಿ. ಇಲ್ಲೆಲ್ಲ ಬರಬಾರ್ದು ಅವನು. ಅಮ್ಮಣಿ ಕವಿತಮ್ಮ, ಅಮ್ಮಣಿ ನಿಂತಾಗೆ ಏನೋ ಮಾತಾಡಬೇಕಾಗಿತ್ತು ಕಣೆ. ಏನು ಮಾತಾಡಬೇಕು? ನನ್ನ ಹತ್ರ ಏನೈತೆ ಮಾತಾಡೋದು? ಏನು ಮಾತಾಡಬೇಕು ನೋಡಿಲಿ? ನಿಮ್ಮ ಅಮ್ಮನಿನ ಒಂದಿಟ್ಟು ಬೈವಾಗಿಕ್ಕೆ ಅಲ್ಲಿ ಅವರಿಬ್ಬರು ಗಂಡ ಹೆಂಡತಿ ಕೂತಾಡ್ತಾರೆ. ಇವಳು ಹೆಚ್ಚಾಗಿನ ಇವಳು ಬಂದು ಅಂತ ಮಾತಾಡೋದು ಇಂಥವೆಲ್ಲ ಮಾಡ್ತಾ ಇದ್ದಾಳೆ. ಮಾತಾಡಿಸ್ಬೇಡ ಅಂತಂದ್ರು ನಾನು ಮಾತಾಡಿಸ್ತೀನಿ ಅಂತಾನೆ ಇವಳು ಹಂಗೆ ಅಂತಾಳೆ. ಒಂದಿಟ್ಟು ಬೈವಾಗಿಕ್ಕೆ ಅದನ್ನೇ ನಾನು ಹೇಳ್ತಾ ಇದ್ದೀನಮ್ಮ. ಇವಳಿಗೆ ಹೇಳಿರೆ ಅರ್ಥವಾಗ್ತಿಲ್ಲ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಒಳ್ಳೆಯವ್ರಿಗೆ ಕೊಟ್ಟು ಏನು ಒಬ್ಬ ಮಗಳು ಅಂತ ನಾನು ಹಂಗೇನೆ ಬಂಗಾರ ಸಾಕ್ತಂಗೆ ಸಾಕಿದ್ದೀನಿ. ಇಂಥ ಮಾಡಿದ್ರೆ ನಮಗೆ ಸಿಟ್ಟು ಬರೋಕ್ಕಿಲ್ವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಎಷ್ಟೊಂದು ದುಡ್ಡು 5-6 ಲಕ್ಷ ರೂಪಾಯಿ ದುಡ್ಡು ತಗೊಂಡೋಗಿ ಕೊಟ್ಟವಳೆ. ನಾನು ಈಗ ನೋಡ್ಕೊಂಬ್ತಾ ಇದ್ದೀನಿ. ಬೇಡ ಕಣಮ್ಮ, ಯಾಕೆ ಹಿಂಗೆ ಮಾಡ್ತೀಯ? ಹೇಳೋದು ಅರ್ಥವಾಗುತ್ತಾ ಇಲ್ವಾ? ಅವರಲ್ಲಿ ಪಾಪ ಗಂಡ ಹೆಂಡತಿ ಪರದಾಡ್ತಾರೆ. ಅವಳು ಅವರಪ್ಪ ಯಾರೊಮ್ಮೆನೆಲ್ಲ ಬಿಟ್ಟು ಅವಳು ತಕ್ಕೊಂಡವಳೆ. ನನಗೆ ಯಾರು ಇಲ್ಲ ಕಣತ್ತೆ, ನಾನು ಏನು ಮಾಡೋಣ ಅಂತ ಹೇಳಿ ಅವಳು ತಕ್ಕೊಂಡವಳು. ಬಂದು ಆಶನ್ ತಕ್ಕ ಬಂದ್ಲು. ನೋಡಿ ಹಿಂಗೆ ಮಾಡ್ತಾ ಇದ್ದಾನೆ, ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅಂತ ಅವಳು ಅಲ್ಲಿಗೆ ಹೋಗಿ ಅವಳು ತಕ್ಕೊಂಡು, ಅಯ್ಯೋ ಪಾಪ ನೋಡಬಾರ್ದು. ಇವಳು ಇಂಥವ ಏನಕ್ಕೆ ಮಾಡ್ತಾಳೆ? ನೋಡು ಹೇಳಿರ್ತೀನಿ, ಇಲ್ಲಿಗೆ ಸುಮ್ಮನಾದರೆ ಸರಿ. ನೀನು ಇಲ್ಲ, ನಾನು ಏನಿಲ್ಲ ಅಮೃತ ಇಂಥವೆಲ್ಲ ಮಾಡಿಬಿಟ್ರಿ. ಅಲ್ಲ, ನೀನು ಯಾವ ದೊಡ್ಡ ಲೆವೆಲ್ ಹೋಗಿ ಅಂತನ್ನ ಯಾಕೆ ನೀನು ಮಾತಾಡ್ಸಕ್ಕೆ ಹೋಗ್ತೀಯ? ನಿನಗೇನೆ ಬಂದೈತಿ ಅಮೃತ? ನಾನು ಹೆಂಗೆ ನೋಡ್ಕೊಂತೀನಿ? ಒಬ್ಬ ಮಗಳು ಅಂತ ಒಂದು ಕೆಲಸ ಮಾಡೋಕ್ಕಿಕ್ಕಲ್ಲ. ಅಯ್ಯೋ ದೇವ್ರೆ. ಅಲ್ಲ, ಏನಪ್ಪ ಇದು? ಅಯ್ಯೋ ನನಗಂತೂ ನನಗೆ ಬೇಜಾರಾಗ್ಬಿಡ್ತು. ನನಗೆ ಭಾಳ ಬೇಜಾರಾಗ್ಬಿಟ್ಟೈತಿ. ಇವತ್ತೇನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ. ಭಾಳ ಬೇಜಾರಾಗ್ಬಿಟ್ಟೈತೆ ಕಣೆ ಅಮೃತ. ನಿನ್ನಿಂದನ ಭಾಳ ಬೇಜಾರಾಗೈತಿ. ಯಾಕಪ್ಪ ಹಿಂಗೆ ಮಾಡ್ಕೊಂಡ್ವಿ? ಬರೀ ಇಂಥದ್ದೆಲ್ಲಪ್ಪ. ಅಯ್ಯೋ, ನಮ್ಗೆ ಯಾಕಪ್ಪ ಬುದ್ಧಿ ಇಲ್ಲ ಅನ್ನಿಸ್ತೈತೆ. ಇನ್ಮೇಲೆ ಮನೆ ಕೆಲಸ ಮಾಡು ಹೇಳ್ತೀನಿ. ಏನೋ ಬಿಡು, ಒಬ್ಬ ಮಗಳ ಇದ್ದಾಳೆ, ಮನೆ ಕೆಲ್ಸಕ್ಕೆ ಇಕ್ಕೋದು ಬೇಡ, ಹಿಂಗೆ ಅವಳು ಇಷ್ಟ ಬಂದಂಗೆ ಇರಲಿ. ಯಾವಾಗಲೂ ಗಂಡನ ಮನೆಗೆ ಹೋಗೋದಾಗ ಮಾಡೋದಿದ್ದಿದ್ದೇನೆ ಅಂತ ಹೇಳಿ ನಾನೇನೋ ಸೆನಕ್ಕಿರಲಿ ಅಂತ ಸುಮ್ಮನಾದ್ರೆ ನೀನು ಇಂಥ ಅವತಾರಗಳು ಮಾಡಕ್ಕೆ ನಿಂತ್ಕೊಂಡಿದೀಯ? ಇಂಥ ಅವತಾರಗಳು ಮಾಡಕ್ಕೆ ನಿಂತ್ಕೊಂಡಿದೀಯ ನೀನು? ಭಯ ಭಕ್ತಿಯಿಂದ ಇರೋದಾದರೆ ಇರು, ಇಲ್ಲ ಅಂತಂದ್ರೆ ಮದುವೆ ಮಾಡಿ ಕಳಿಸ್ತೀನಿ ಅಷ್ಟೇನೆ. ನಾನು ಏನೋ ಬಿಡು, ಇನ್ನೊಂದು ಹೇಳ್ತೀನಿ ಇರಲಿ. ಮನೆಯಾಗ ನೋಡಿ ನನ್ನ ಮಗ ಸೊಸೆ ಹಿಂಗೆ ಹೋಗ್ಯವ್ರೆ. ಇನ್ನೊಂದು ವರ್ಷ 2 ವರ್ಷ ಸಿಕ್ಕಮ್ಮನ 12 ವರ್ಷ ಬಿಟ್ಟು ಮಾಡೋಕ್ಕಾಗುತ್ತೆ, ಏನಂತ ಏಜ್ ಆಗಿಲ್ಲ ಅಂತ ನಾನು ಸುಮ್ಮನಾಗಿದ್ರೆ ಇಂಥ ಮಾಡ್ತಾ ಇದೀಯಾ? ಅವಳಲ್ಲಿ ಹೊಳ್ತಾ ಕೂಕೊಂಡವಳೆ ಕಣಮ್ಮ. ಪಾಪ ಅವಳ ಕಷ್ಟನ ಅರ್ಥ ಮಾಡ್ಕೋಬೇಕು. ಅವರೇ ಮಾತಾಡ್ಸೋದು ಬಂದು ನನಗೆ.
ಮಾತಾಡ್ದೆ ಅಮ್ಮ ಹೋಗು ಸುಮ್ಮನೆ ಎಲ್ಲರ ಥರ ನೀನು ಮಾತಾಡ್ತೀಯ. ನಾನು ಮಾತಾಡ್ಸೋದೆ ಅಷ್ಟೇನೆ, ನಾನು ಮಾತಾಡಿದ್ದು ಮಾತಾಡೋದೆ. ಮಾತಾಡ್ಸೋದೆ, ನಾನು ಮಾತಾಡಿಸ್ತೀನಿ. ಯಾರೇನು ಹೇಳಿದ್ರು ನಿಲ್ಸಲ್ಲ. ನನಗೆ ಇಷ್ಟ ಬಂದಂತೆ ನಾನು ಇರ್ತೀನಿ ಕಣಮ್ಮ. ನೀನು ಹೇಳಿದ್ರೆ ನಾನು ಕೇಳಲ್ಲ. ನನಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗಿರ್ತೀನಿ ನಾನು. ಯಾರು ಹೇಳ್ಬೇಡ್ರಿ, ಯಾರು ನನಗೇನು ಬುದ್ಧಿ ಹೇಳೋ ಅಂಥದ್ದೇನಿಲ್ಲ. ನಿಮ್ಮಂಥವ್ರ ಹತ್ರ ನಾನು ಬುದ್ಧಿ ಹೇಳಿಸ್ಕೋಬೇಕು ಅನ್ನೋದೇನಿಲ್ಲ. ನನಗೆ ಆಗ್ಲೆಲ್ಲ ಹೇಳಿದೆ ಅಂದ್ರೆ ನೋಡು ಸರಿ ಹೋಗೋದಿಲ್ಲ ಕಣಮ್ಮ. ನೀನು ಅವಾಗಲೇ ಹೇಳ್ದೆ ತಾನೆ, ಪದೇ ಪದೇ ಯಾಕೆ ಹೇಳ್ತೀಯಾ? ಕಂಡವ್ರ ಮುಂದೆಲ್ಲ ನನಗೆ ಹೇಳಿದಿ ಅಂದ್ರೆ ಸರಿ ಹೋಗಲ್ಲ. ಹೇಳ್ಬಾರ್ದು ಹಂಗೆಲ್ಲ. ನಾವು ಇವಾಗ ಎಷ್ಟು ಒಂಥರ ಚೀಪಾದಂಗೆ ಆಗ್ಬಿಡ್ತೀವಿ. ನೋಡಮ್ಮ ಹೆಂಗೆ ಮಾತಾಡ್ತಾಳೆ ನಿನ್ನ ಮಗಳು. ಏನು ಮಾಡೋಣ ನೋಡು, ಏನೋ ಒಬ್ಳು ಅಂತ ನಾವು ಪ್ರೀತಿಯಿಂದ ಸಾಕಿದ್ಕೆ ಹೆಂಗೆ ಮಾತಾಡ್ತಾಳೆ. ಹೇಳಿರೋ ಕೇಳಲ್ಲ. ಏನು ಮಾಡೋಣಮ್ಮ ಅನ್ನಿಸ್ಬಿಟ್ಟೈತೆ ಹೋಗತ್ತ. ಇವಾಗ ನನ್ನ ಮಗ ಸೊಸೆ ನೋಡಿದೆ ಹಿಂಗೆ ಮನೆ ಬಿಟ್ಟು ಹೋಗ್ಯವ್ರೆ. ನಮ್ಮಪ್ಪ ನಮ್ಮಮ್ಮ ನೋಡಿದೆ, ಅವರು ನಾನು ಏನು ಒಂದಿಲ್ಲ ಏನಿಲ್ಲ, ಅವ್ರು ಸುಮ್ಮನೆ ಬೇರೆ ಇರ್ತೀವಿ ಅಂತ ಅವ್ರು ಹೋಗ್ಯವ್ರು. ನೋಡಮ್ಮ ಯಾಕೆ ಹೆಂಗೆ ಮಾಡೋಣ ಹೇಳ. ನಾನಂತೂ ಏನು ಮಾಡ್ಬೇಕು ಅಂಬೋದು ಗೊತ್ತಿಲ್ಲ. ಅಲ್ಲ ನೋಡಿ, ನಾನು ಏನೋ ಒಬ್ಳು ಅಂತ ಸಾಕಿದ್ಕೆ ಇವತ್ತೊಂದು ಸೊಸ ಹೇಳ್ದಂಗೆ ಕೇಳಲ್ಲ. ಹೆಂಗೆ ಮಾತಾಡ್ತಾಳೆ. ನೀನು ಹೇಳ್ಬೇಡ ಅಂತ ನನ್ನ ಮೇಲೆ ಬಾಯಿ ಮಾಡ್ತಾಳೆ, ನನ್ನ ಮೇಲೆ ಜೋರು ಮಾಡ್ತಾಳೆ. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ. ಅವ್ನು ಇಲ್ಲಿದ್ದ ಹೇಳ್ದ, ಏಯ್ ಇಲ್ಲೋಡ ಮಾತಾಡಬೇಡ ಬರಬೇಡ ಅಂತ ಹೇಳಿ ಕಳಿಸಿದ್ದೀನಿ. ಅವನಿಗೂ ಹೇಳು ನೀನು. ನನಗೂ ಹಾಗೆ ಬುಲ್ ಬೇಜಾರಾಗ್ತೈತೆ ಪಾಪ. ಈಗ ಇವಳು ಸುಮ್ಮನೆ ಇರಬೇಕು ಇವಳು ಪಾಡಿಗಳು. ನಾವು ಈಗ ಎಂತೆಂಥ ದೊಡ್ಡ ದೊಡ್ಡ ಕೆಲಸದವ್ರು ಕೇಳೋರೆ, ದೊಡ್ಡ ದೊಡ್ಡ ಮನೆಯವ್ರು, ದೊಡ್ಡ ದೊಡ್ಡ ಮಂತಂದರು 50 ಎಕರೆ ಹೊಲ ಐತೆ, ಒಂದು ಗೌರ್ಮೆಂಟ್ ಕೆಲಸ, ಇಂಜಿನಿಯರ್, ಗೌರ್ಮೆಂಟ್ ಸಂಬಳ 1 ಲಕ್ಷ ಸಂಬಳ ತಗೊಂತಾನೆ. ಒಬ್ಬನೇ ಮಗ, 5-6 ಕಾರ್ ಇದ್ದಾವೆ, ಬಸ್ಗಳೆಲ್ಲ ಬಿಟ್ಟವ್ರೆ ಹಳ್ಳಿ ಮೇಲೆ. ಅಂಥ ಸೌಕರ್ಯ ಎಲ್ಲ ಕೇಳವ್ರೆ. ಅಂಥವ್ರಿಗೆಲ್ಲ ಕೊಡ್ತೀವಿ ಅಂದರೆ ನೋಡಿ ಇವಳು ಇಂಥ ಮಾಡ್ತಾ ಇದ್ದಾಳಲ್ಲ. ನಾವೇನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನನಗಂತೂ ಭಾಳ ಬೇಜಾರಾಗ್ತೈತೆ ಕಣ. ಯಾಕೆ ಏನು ಮಾಡೋಣ. ಅವನಿಗೂ ಹೇಳಿ ನೀನೊಂದು ಸುಸನ. ನಾವು ಹೇಳಿರು ಕೇಳ್ತಾನೆ ಅವನು. ನಾವು ಹೇಳೋ ಮಾತೆಲ್ಲ ಕೇಳಂಗಿದ್ರೆ ಇನ್ಯಾಕಮ್ಮ. ಅವಳು ಸುಮ್ಮನಿರು. ಅವಳು ಅಂತಾಳೆ ಎಲ್ಲರ ತಗೋ ಚೆನ್ನಾಗಿರೋಣ ಅಂಬಲಿಲ್ಲ. ಇವಾಗ ಅವ್ರ ಮನೆಗೆ ಅಳ್ತಾ ಕುಕ್ಕೊಂಡವಳೆ. ಯಾಕ ಹಿಂಗಾಗೈತೆ ಆಸಕಯ್ಯ ಹಿಂಗಾಗೈತೆ ಅಂತ ಅಳ್ತಾ ಕುಕ್ಕೊಂಡವಳೆ. ಈಗ ಅವ್ರು ಯಾರನ್ನು ನೋಡ್ತಾರಮ್ಮ? ಅವ್ರು ಯಾರನ್ನು ನೋಡಲ್ಲಮ್ಮ. ನಿಮ್ಮ ಕಷ್ಟ ನಿಮ್ಗೆ ಎಲ್ಲರ ಮನೆಯಾಗ ಇರ್ತವೆ. ನೀನು ಹೋಗಿ ನಿಮ್ಮ ಮನೆಯಾಗೋ ಕಷ್ಟ ನೀವೆಲ್ಲ ಬಗೆಹರಿಸ್ಕೋಬೇಕು. ನಾವು ಯಾರು ನೋಡೋಂಗಿಲ್ಲ. ನಮಗೂ ಮಸ್ತಾಗಿ ಕೆಲಸ ಇದ್ದಾವೆ ಅಂತಾರ ಅವರು. ಯಾರು ನೋಡಲ್ಲ ಕಣ ಇವಾಗಿನ ಕಾಲದಾಗೆ. ನಾವು ಚೆನ್ನಾಗಿದ್ರು ನಾವು, ಅವ್ರು ಚೆನ್ನಾಗಿದ್ರು ಅವರು. ಯಾರನ್ನ ಕಟ್ಕೊಂಡು ಏನಾಗಬೇಕಾಗಿಲ್ಲ. ನಮ್ಮ ಪಾಡಿಗೆ ನಾವು ಸೆನೆ ಕಿತ್ಕೊಂಡು ಹೋಗೋಣ ಅಂತಾರೆ ಸುಮ್ಮನೆ. ಯಾಕೆ ತಲೆ ಕೆಡಿಸ್ಕೊಂಬಲ್ಲ ಇವಾಗಿನ ಕಾಲದಾಗೆ. ನಾನು ಎಷ್ಟು ಪ್ರೀತಿಯಿಂದ ಸಾಕ್ತೆ ನೋಡ್ರಿ. ಏನಾನ ಹೇಳಿದ್ರೆ ಈಗ ಹೆಂಗೆ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಂತ ನಿಜವಾಗ್ಲೂ ನನಗೆ ತುಂಬ ಕಣ್ಣಲ್ಲಿ ನೀರು ಬರ್ತೈತೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನಾನು ನಾನು ನನ್ನ ಮಗಳ ಮೇಲೆ ಆಸೆ ಇಟ್ಕೊಂಡಿದ್ದೆ ನೋಡಿ. ಇವಾಗೆಲ್ಲ ಎಲ್ಲರ ಬಾಯಾಗೂ ಅದೇ ಮಾತು. ಹೇಳಿದ್ರೆ ಕೇಳಲ್ಲ. ನಾನು ಒಂದು ಕೆಲಸಕ್ಕೆ ಇಟ್ಟಂಗೆ ಬಿಡು ಚೆನ್ನಾಗಿರಲಿ. ಮದುವೆ ಆದಮೇಲೆ ಮಾಡೋದಿದ್ದೇನೆ. ಹೆಣ್ಮಕ್ಳಿಗೆ ಮದುವೆ ಆದಾಗ ಸ್ಟಾರ್ಟ್ ಮಾಡಿದ್ರೆ ಹೆಣ್ಮಕ್ಳು ಮರಿ ಮೊಮ್ಮಕ್ಕಳು ಎಂಬ ಕಾಲ ತಕ ಮಾಡಿರೋ ಐತೆ. ಬಿಡು ಚೆನ್ನಾಗಿರಲಿ ಅಂಬೋದು ಒಂದು ನನ್ನ ಮಗಳು ಒಬ್ಬಳೆ ಮಗಳು ಅಂತ ನಾನೇನೋ ಪ್ರೀತಿಯಿಂದ ಸಾಕಿದ್ದಕ್ಕೆ ನೋಡ್ರಿ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ ಅವಳು. ನನಗಂತೂ ಸಿಕ್ಕಾಪಟ್ಟೆ ಅವಳು ಗೊತ್ತಾಯ್ತೆ. ಆವಾಗಲೇ ನಾನು ಕಣ್ಣಾರೆ ನೋಡಿ ಬೈದು ಕಳಿಸಿದ್ದೀನಿ. ಏನು ಮಾಡೋಣ. ಇವಾಗ ಅವ್ರ ಅಮ್ಮನೂ ಬಂದು ಹೇಳ್ತೈತೆ. ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ. ನೀನು ಹೇಳ್ಬೇಡ, ನೀನು ಮಾತಾಡಬೇಡ ಅಂತ. ಹೆಂಗೆ ಮಾತಾಡ್ತಾಳೆ ನೋಡಿದ್ರಲ್ಲ ನೀವೇನೆ. ಏನಾದರೂ ಮಾಡಿ ಮದುವೆ ಮಾಡೋದ ಏನೋ ಮಾಡ್ತೀನಿ. ಇನ್ನೇನು ಮಾಡೋದು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.